ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಸಿಂಪಲ್ಲಾಗಿ ಹೋಮ್ ಮೇಡ್ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ನಾನು ಕೇಕ್ ಮಾಡೋಕ್ಕೆ ತೊಗೊಂಡಿರೋವಂಥದ್ದು 3 ಬಿಸ್ಕೆಟ್ ಪ್ಯಾಕೆಟು, ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಬಿಸ್ಕೆಟ್ ಪ್ಯಾಕೆಟ್ ಬಂದು ಓರಿಯೋ ಬಿಸ್ಕೆಟೇ ತೊಗೋಬೇಕು ಅಂತ ಏನಿಲ್ಲ, ಯಾವ ಬಿಸ್ಕೆಟ್ ಬೇಕಾದ್ರೂ ತೊಗೊಂಡು ನಾವು ಹೋಮ್ ಮೇಡ್ ಕೇಕ್ನ ಮಾಡ್ಬೋದು. ನಾನಿಲ್ಲಿ 2 ಅಥವಾ 3 ಜನಕ್ಕೆ ಆಗುವಷ್ಟು ಕೇಕಿಗೆ ಆಗೋಷ್ಟು ಕ್ವಾಂಟಿಟಿನ ತೊಗೊಂಡಿದ್ದೀವಿ. ನೀವು ನೋಡ್ಕೊಂಡು ತೊಗೊಬೇಕಾಗತ್ತೆ. ಈ ಥರ ಬಿಸ್ಕೆಟು ಮತ್ತು ಕ್ರೀಮ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಅದಾದಮೇಲೆ ಬಿಸ್ಕೆಟ್ನೆಲ್ಲ ಸ್ವಲ್ಪ ಮುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ರುಬ್ಕೊಂಬರ್ಬೇಕಾದ್ರೆ ತೀರಾ ರಫ್ಗೂ ರುಬ್ಬಾರ್ದು, ತೀರಾ ನೈಸ್ಗೂ ರುಬ್ಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ರಫಾಗಿ ರುಬ್ಬಿದರೆ ಸಾಕು. ಸೊ ನಿಮಗೆ ಕಾಣಿಸ್ತಿದೆಯಲ್ಲ, ನಾನು ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮುಟ್ಟಿದ್ರೆ ಗೊತ್ತಾಗುತ್ತೆ ನಮಗೆ ಯಾವ ಥರ ರಫ್ ಬರುತ್ತೆ ಅಂತ. ಅಷ್ಟು ರಫಾಗಿ ರುಬ್ಕೊಂಡು ಬಂದರೆ ಸಾಕು. ಈ ಥರ ಬೇಗ 10 ಅಥವಾ 20 ಮಿನಿಟ್ಸಲ್ಲಿ ಆಗುವಂಥ ಒಂದು ಹೋಮ್ ಮೇಡ್ ರೆಸಿಪಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಅದಕ್ಕೆ ನಾನು ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮಿಲ್ಕ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾನೇ ಬರಬೇಕು. ಎಲ್ಲೂ ನಾವು ಕೈ ಬಿಡಿದ್ರೇ ಮಿಕ್ಸ್ ಮಾಡ್ತಾನೇ ಬರಬೇಕು. ಸೊ ಮಿಕ್ಸ್ ಮಾಡೋದೇನಾದರೂ ಬಿಟ್ಟಿದ್ರೆ ಬಿಸ್ಕೆಟು ಗಂಟು ಕಟ್ಟಬಾರ್ದು. ಸೊ ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ತಾನೇ ಬರಬೇಕು. ಸೊ ನಾವು ಹಾಲು ತುಂಬಾ ಹಾಕೋಬಾರ್ದು, ಮಿಲ್ಕ್ನ ನಾವು ಸ್ವಲ್ಪನೇ ಹಾಕ್ಕೊತ ಮಿಕ್ಸ್ ಮಾಡ್ತಾನೇ ಬರಬೇಕು. ಸೊ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೇಕು ನಮಗೆ ಸಾಫ್ಟಾಗಿ ಅಥವಾ ಸ್ಮೂತಾಗಿ ಬರುತ್ತೆ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಿಲ್ಕ್ನ ನಾವು ಆ್ಯಡ್ ಮಾಡಿ ಅದನ್ನು ಕೈ ಬಿಡ್ದಿರನೇ ಎಲ್ಲೂ ಮಿಕ್ಸ್ ಮಾಡ್ತಾನೇ ಬರಬೇಕಾಗತ್ತೆ. ಸೊ ನಾವು ಮಕ್ಕಳಿಗೆ ಹೊರಗಡೆ ಅಲ್ಲಿ ಇಲ್ಲಿ ತಂದು ಕೊಡೋ ಬದಲು ಈ ಥರ ನಾವೇ ಒಂದು 20-25 ಮಿನಿಟ್ಸ್ ಟೈಮ್ ಕೊಟ್ಟು ಮಾಡಿಕೊಟ್ಬಿಟ್ರೆ ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತಾರೆ. ಫ್ರೀ ಟೈಮಲ್ಲೇ ಮಾಡ್ಬೋದು ಇದನ್ನು. ಸೊ ಫ್ರೀ ಟೈಮಲ್ಲಿ ಕೂಡ ಮಾಡ್ಬೋದು. 10 ಅಥವಾ 20 ಮಿನಿಟ್ಸ್ ಅಷ್ಟೇ ಆಗೋದು ಟೈಮ್. ಸೊ ಮಕ್ಕಳಿಗೂ ಈ ಥರ ನಾವು ಹೋಮ್ ಮೇಡ್ ಮನೇಲೇ ಮಾಡಿ ಕೇಕ್ ಕೊಟ್ಟಂದ್ರೆ ಅವರು ತುಂಬ ಖುಷಿಯಾಗಿ ಕೂಡ ಮನೇಲಿ ತಿಂತಾರೆ. ಸೊ ಅದಾದಮೇಲೆ ಫೈನಲಿ ನೋಡಿ ಈ ಥರ ಬರುತ್ತೆ ಮಿಕ್ಸ್ ಮಾಡಲ್ಲ ಆದಮೇಲೆ. ಬಟ್ ಆ್ಯಕ್ಚುಲಿ ಅದು ಇನ್ನೂ ಗಟ್ಟಿ ಇದೆ. ನಾನು ಅದಕ್ಕೆ ಇನ್ನೂ ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಲ್ಕ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಅದನ್ನು ನಾವು ಮಿಕ್ಸ್ ಮಾಡ್ತಾನೆ ಬರಬೇಕು. ಸೊ ಯಾವ ಥರ ಅಂದರೆ ನಾನು ತೋರಿಸ್ತೀನಿ ನಿಮಗೆಲ್ಲ ಲಾಸ್ಟಲ್ಲಿ ಯಾವ ಥರ ಬರುತ್ತೆ, ಅದು ಮಿಕ್ಸ್ ಮಾಡಿದಾಗ ಯಾವ ಥರ ಬರುತ್ತೆ ಅಂತ ಹೇಳ್ಬೋದು. ಸೊ ಕಾಣ್ತಿದೆಯಲ್ಲ, ಫೈನಲಾಗಿ ಈ ಥರ ಬರುತ್ತೆ. ಸೊ ಮಿಕ್ಸ್ ಮಾಡಿದಾಗ ಈ ಥರ ಬರಬೇಕು ಫೈನಲಾಗಿ. ಅದಾದಮೇಲೆ ಒಂದು ಚಿಟಿಕೆಯಷ್ಟು ಏನೋ ಪೌಡರ್ನ ಹಾಕ್ಕೊಳ್ಳಿ, ತುಂಬ ಹಾಕೊಳ್ಳೋಕೆ ಹೋಗ್ಬಿಡಿ, ಒಂದು ಚಿಟಿಕೆಯಷ್ಟು. ಅದಾದಮೇಲೆ ಈ ಥರ ಒಂದು ಚಾಕ್ಲೇಟ್ಸ್ ಏನಾದರೂ ಹಾಕಂಗಿದ್ರೆ ಹಾಕ್ಬೋದು. ಒಂದು ಕುಕ್ಕರ್ನ ಇಟ್ಬಿಟ್ಟು ಅದ್ರ ಮೇಲೆ ಈ ಬೌಲ್ನ ಇಟ್ಬಿಟ್ರೆ ಒಂದು 10 ಅಥವಾ 20 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಕೇಕು. ಸೊ ಫೈನಲಾಗಿ ಕೇಕು ಈ ಥರ ಬಂತು. ಸೊ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್